ರಾಷ್ಟ್ರೀಯ ರಸ್ತೆ ಸುರಕ್ಷತೆ ಮಾಸಾಚರಣೆ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಿದ್ದೇವೆ. ಹಾಗೆಯೇ ಈ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯ ಅಂಗವಾಗಿ ಈ ಹಮ್ಮಿಕೊಂಡಿರುವ ಈ ಚಿತ್ರದುರ್ಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮುಖ್ಯ ಅತಿಥಿಗಳಾದ ಇವತ್ತು 37ನೇ ರಸ್ತೆ ಸುರಕ್ಷತೆ ನಾವು ಇದು ಮಾಡಿದ್ವಿ. ಬಟ್ ಏನಾಗಿದೆ ಅಂದರೆ ನಮ್ಮ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಪ್ಲಸ್ ನಾವು ನಮ್ಮ ಇಲಾಖೆ ಮತ್ತು ಅಲ್ಲಿ ನಮ್ಮ ರಾಜ್ಯ ಸರ್ಕಾರದ ನಮ್ಮ ಇಲಾಖೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರು ಪ್ರತಿ ವರ್ಷ ಜನವರಿಯಲ್ಲಿ ರಸ್ತೆ ಸುರಕ್ಷಾ ಸಪ್ತಾಹ ಮಾಡ್ತಾ ಇದ್ದೀವಿ. ಆದರೆ ಯುವಕರಿಗೆ ನಾವು ಎಷ್ಟು ಮಾಧ್ಯಮ ಮಿತ್ರರಿದ್ದೀರಾ ಎಲ್ಲಾದ್ರಿಂದನೂ ನಾವು ರೀಚ್ ಆಗಲಿಕ್ಕೆ ನೋಡ್ತಾ ಇದ್ದೀವಿ. ಕಡೆ ವ್ಯಕ್ತಿಗೂ ನಾವು ರಸ್ತೆ ಸುರಕ್ಷತೆ ಬಗ್ಗೆ ಹೇಳ್ಕೊಡೋದಕ್ಕೆ ನಾವು ಪ್ರತಿದಿನ ನಾವು ನಮ್ಮ ಕೆಲಸವೇ ನಾವು ಮಾಡ್ತಾನೆ ಇರ್ತೀವಿ. ಆದರೆ ಇವಾಗ ಏನಂದ್ರೆ ಈ ಜನವರಿ ಮಾಸದಲ್ಲಿ ಎಲ್ಲ ಲೋಕಲ್ ಅವ್ರನ್ನೆಲ್ಲ ಸೇರಿಸ್ಕೊಂಡು ಆರ್ಟಿಸ್ಟ್ನ ಇವನ್ನೆಲ್ಲ ಸೇರಿಸ್ಕೊಂಡು ಆಮೇಲೆ ರಾಜ್ಯಾದ್ಯಂತ ನಾವು ರ್ಯಾಲಿಗಳನ್ನು ಮಾಡಿಕೊಂಡು ಎಲ್ಲ ಶಾಲಾ ಕಾಲೇಜುಗಳಿಗೆಲ್ಲ ಹೋಗಿ ಮಕ್ಕಳಿಗೆಲ್ಲ ನಾವು ಹೇಳಿ ರಸ್ತೆ ಸುರಕ್ಷತೆ ಬಗ್ಗೆ ಸಿಗ್ನಲ್ಸ್ಗಳು ಹ್ಯಾಂಡ್ ಸಿಗ್ನಲ್ಸ್ಗಳು ತೋರಿಸ್ಬೇಕು. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಪ್ರಿಕಾಷನರಿ ಏನು ತೊಗೊಬೇಕು ಆ ರೀತಿ ಅದನ್ನು ಎಲ್ಲವನ್ನು ನಾವು ಸಾರ್ವಜನಿಕರಿಗೆ ನಮ್ಮ ಇಲಾಖೆಯಿಂದ ನಾವು ಎಲ್ಲ ಒಂದು ಬಂಟಿಂಗ್ಸು ಅದು ಇದನ್ನೆಲ್ಲ ಮಾಡಿ ಕಟ್ಟಿಸಿ ಎಲ್ಲರಿಗೂ. ಆಮೇಲೆ ನಮ್ಮ ಡ್ರೈವಿಂಗ್ ಸ್ಕೂಲು ಅವರೂ ಭಾಳ ದಿವಸ ಎಲ್ಲರೂ ಎಲ್ಲರೂ ಸಾರ್ವಜನಿಕರು ಭಾಗಿಯಾದರೆ ಈ ರಸ್ತೆ ಸುರಕ್ಷತೆ ಒಳ್ಳೇದಾಗುತ್ತೆ. ಯಾಕೆ ಅಂದರೆ ನಮ್ಮ ದೇಶದಲ್ಲಿ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ರೋಡ್ಗಳು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ದೊಡ್ಡದಾಗ್ತಾ ಇದೆ, ವೆಹಿಕಲ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಇವಾಗ ಪ್ರತಿಯೊಂದು ಚಿಕ್ಕ ಮಗುವಿಂದನೇ 8ನೇ ಕ್ಲಾಸಿಂದನೂ ನಾವು ಎಲ್ಲ ಮಕ್ಕಳಿಗಿಂದನೂ ಆಮೇಲೆ ಈಗ ಮಧ್ಯದಲ್ಲಿ ಜಾಲಮಾಧ್ಯಮದಲ್ಲೆಲ್ಲ ಚೆನ್ನಾಗಿ ಬರ್ತಾ ಇದೆ. ನಮ್ಮ ಆದ್ಯತೆ ಏನಂದರೆ ಅಪಘಾತಗಳನ್ನ ಆದಷ್ಟು ರಸ್ತೆ ಸಾರಿಗೆ ನಿಗಮದವ್ರು ಇಲ್ಲಿಂದ ಆದಷ್ಟು ನಾವು ಕಮ್ಮಿ ಮಾಡಬೇಕು ಅನ್ನೋದು ನಮ್ಮ ಧ್ಯೇಯೋದ್ದೇಶದಿಂದ ಇದು ರಸ್ತೆ ಸುರಕ್ಷತೆ. ರಸ್ತೆ ಅಪಘಾತಗಳು ಹೆಚ್ಚಾಗ್ತಾ ಇದೆ. ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತಹ ಒಂದು ಜವಾಬ್ದಾರಿ ನೀವು ಹೊಂದಿದ್ರು ಕಾರಣ ಸಾರ್ವಜನಿಕರನ್ನ ಯಾವ ರೀತಿ ನಿಮ್ಮ ಕಡೆಗೆ ಅಟ್ರಾಕ್ಟ್ ಮಾಡ್ಕೊಂಡು ಅವ್ರಿಗೆ ಈಗ ಸಾರ್ವಜನಿಕರಿಗೆ ಯಾವ ರೀತಿ ಅಟ್ರಾಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಈಗ ಇವತ್ತಿನ ಉದ್ಘಾಟನೆ ಸಾರ್ವಜನಿಕರಿಗೆಲ್ಲ ಇನ್ನು ನಾವು ಪ್ರತಿ ಶಾಲಾ ಮಕ್ಕಳುಗಳಿಗೆ ಅಲ್ಲಲ್ಲಿ ಇದನ್ನೆಲ್ಲ ಬೇರೆ ಏನೋ ನಾವೆಲ್ಲ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ಇಲಾಖೆಯವರು. ಅದು ಬೀದಿ ನಾಟಕ, ರಸ್ತೆ ಸುರಕ್ಷತೆ ಬಗ್ಗೆ ಬೀದಿ ನಾಟಕ ಅದು ಇದು ಎಲ್ಲ ಆರ್ಗನೈಸ್ ಮಾಡಿದ್ದಾರೆ. ನಾವು ಪ್ರತಿಯೊಂದು ಇನ್ನು ಈ ತಿಂಗಳು ಕೊನೆವರೆಗೂ ಪ್ರತಿಯೊಂದು ಆರ್ಗನೈಸ್ ಮಾಡಿ ಪ್ರತಿಯೊಂದು ಹೋಬಳಿಗೆ ಹೋಗಿ ಸ್ಕೂಲ್ಗಳು ಕಾಲೇಜ್ಗಳಿಗೆಲ್ಲ ಹೋಗಿ ನಾವು ಒಂದು ಸಾರ್ವಜನಿಕರಿಗೆ ಹೇಳ್ತೀವಿ. ನಾವು ರಸ್ತೆಗಳಲ್ಲಿ ನಮ್ಮೊಂದೇ ಇಲಾಖೆ ಅಲ್ಲ, ಪೊಲೀಸ್ ಇಲಾಖೆನೂ ನಮ್ಮಲ್ಲಿ ಸೇರ್ಕೊಂಡಿದೆ. ಎರಡು ಇಲಾಖೆ ಇರೋದ್ರಿಂದ ಎಲ್ಲರೂ ಜೊತೆಗೂಡಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಸರ್, ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ನಲ್ಲಿ ಪ್ರೈವೇಟ್ ಬಸ್ ಡ್ರೈವರ್ ಈ ಟೂರಿಸ್ಟ್ ಬಸ್ಗಳು ಏನು ಓಡಿಸ್ತಾರೆ ಅವರು ವಿಡಿಯೋಗಳನ್ನ ಮಾಡ್ಕೊಂಡು ಬಸ್ ಚಾಲನೆ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಬಸ್ಗಳ ಮೇಲೆ ಮತ್ತೆ ಫುಡ್ ಕೋರ್ಟ್ ನಲ್ಲಿ ಪ್ಯಾಸೆಂಜರ್ಗಳನ್ನ ನಿಲ್ಲಿಸ್ಕೊಂಡು ಬಸ್ಗಳನ್ನ ಡ್ರೈವ್ ಮಾಡ್ತಾ ಇರ್ತಾರೆ. ಹಾಡುಗಳನ್ನೆಲ್ಲ ಹಾಕೊಂಡು ಸೆಲ್ಫಿ ವಿಡಿಯೋಗಳನ್ನ ಮಾಡ್ಕೊಂಡು ರೀಲ್ಸ್ ಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದ್ರ ಕುರಿತು ಏನ್ ಕ್ರಮ ಕೈಗೊಳ್ಬೇಕು ಅಂತ? ಅದೇನಿಲ್ಲ, ನಮ್ಮ ಇಲಾಖೆ ಹಿರಿಯ ಅಧಿಕಾರಿಗಳು ಆ ಥರದ್ದು ಏನಾದ್ರು ಕಂಪ್ಲೇಂಟ್ಸ್ ಬಂದರೆ ನಮಗೆ ಸ್ಕ್ವಾಡ್ ಹಾಕ್ತಾರೆ. ಈಗ ಮೊನ್ನೆ ಒಂದು ಸ್ಕ್ವಾಡ್ ಹಾಕಿದ್ರು. ನಮ್ಮ ಈ ಆಫೀಸಿನಲ್ಲಿ 38 ವಾಹನಗಳನ್ನ ನಾವು ಜಪ್ತಿ ಮಾಡಿ ಆ ವಾಹನಗಳನ್ನ ನಾವು ಫುಲ್ ಅದಕ್ಕೆ ದಂಡ ವಿಧಿಸಿದ್ವಿ. ಸುಮಾರು ತೆರಿಗೆ ಕಟ್ಟಿರಲಿಲ್ಲ ಅಂತ ವಾಹನಗಳಿಗೆಲ್ಲ ನಮ್ಮ ಎಲ್ಲ ಈ ಬೆಂಗಳೂರು ನಾರ್ತ್ ಇರ್ಬೋದು, ಬೆಂಗಳೂರು ಸೌತ್ ಇರ್ಬೋದು, ಎಲ್ಲ ಕಡೆನೂ ನಮ್ಮ ಹಿರಿಯ ಅಧಿಕಾರಿಗಳು ಅವಾಗ ಹಠತ್ತಾಗಿ ರಾತ್ರಿ ಹೊತ್ತು ಲಗೇಜ್ ತಗೊಂಡೋಗುವಂಥವ್ರಿಗೆ ಅದು ಇದನ್ನೆಲ್ಲ ತಗೊಂಡೋಗೋರಿಗೆ ನಾವು ನಮ್ಮ ಹಿರಿಯ ಅಧಿಕಾರಿಗಳು ಏನು ಸಂದೇಶವನ್ನು ಕೊಡ್ತಾರೋ ಅದನ್ನು ನಾವು ಸ್ಕ್ವಾಡ್ಗಳು ಮಾಡಿ ಹೇಳ್ತಾರೋ ಅದನ್ನು ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಈ ಶಾಲಾ ಮತ್ತು ಕಾಲೇಜು ಟ್ರಿಪ್ಗಳಲ್ಲೇ ಇದು ಹೆಚ್ಚಾಗಿ ಆಗ್ತಾ ಇರ್ತಕ್ಕಂಥದ್ದು. ಈ ಟ್ರಾಫಿಕ್ ಬಗ್ಗೆ ಅತಿ ಹೆಚ್ಚು ತಿಳಿಸಬೇಕಾಗಿರುವಂತದ್ದು ಶಾಲಾ ಮುಖ್ಯೋಪಾಧ್ಯಾಯರದಾಗಿರ್ಬೋದು ಅಥವಾ ಶಿಕ್ಷಕರದಾಗಿರ್ಬೋದು, ಅದು ಮುಖ್ಯ ಕರ್ತವ್ಯ ಆಗಿರ್ತದೆ. ಆದ್ರೆ ಅವರೇ ಆ ಒಂದು ಟ್ರಾವೆಲ್ಸ್ ಜೊತೆಗೆ ಸೇರ್ಕೊಂಡು ಆ ರೀಲ್ಸ್ ಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಶಾಲಾ ಮುಖ್ಯಸ್ಥರಾಗಿರ್ಬೋದು ಅಥವಾ ಶಾಲಾ ಶಿಕ್ಷಕರಾಗಿರ್ಬೋದು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಆ ವಾಹನಗಳಲ್ಲಿ ಗ್ಯಾಸ್ ಸಿಲಿಂಡರ್ ಗಳನ್ನ ಕೂಡ ಸಾಗಿಸ್ತಾ ಇದ್ದಾರೆ. ಅಲ್ಲ, ಆ ಥರದ್ದು ಏನಾದರೂ ಅವ್ರು ಯಾವ್ದಾದ್ರು ಆ ಥರದ್ದು ವಾಹನಗಳಿಗೆ ನಮ್ಗೆ ಕಂಪ್ಲೇಂಟ್ ಬಂದರೆ ಆಮೇಲೆ ನಾವು ರಸ್ತೆಯಲ್ಲಿ ಹೋದಾಗ ನಮಗೆ ಅದು ಎನ್ಫೋರ್ಸ್ಮೆಂಟಲ್ಲಿ ಸಿಕ್ಕಿದ್ರೆ ನಾವು ಅಲ್ಲೇ ಕೇಸ್ಗಳು ಬರೆದು ಅಲ್ಲೇ ಅವ್ರಿಗೆ ವಾಹನಗಳನ್ನ ಮಟ್ಟುಗಳಿಗೆ ಮಾಡೋವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಅವರು ಈ ಶಾಲಾ ಶಿಕ್ಷಕರು ಯಾರಾದರೂ ಈ ಥರದ್ದು ಯಾರಾದರೂ ಶಾಲಾ ಮ್ಯಾನೇಜ್ಮೆಂಟ್ ಅವ್ರು ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ. ಅದು ರಸ್ತೆ ಸುರಕ್ಷತೆಗೆ ಆಮೇಲೆ ಎಲ್ಲ ಶಾಲಾ ಏನು ಶಾಲಾ ಬೋರ್ಡ್ ಏನು ವ್ಯವಸ್ಥಾಪಕರಿದ್ದಾರಲ್ಲ ಅವರು ಶಾಲೆಯಲ್ಲಿ ವಾಹನಕ್ಕೆ ಇನ್ಸೂರೆನ್ಸು, ಟ್ಯಾಕ್ಸು
ಆಮೇಲೆ FC ಅವೆಲ್ಲ ಕರೆಕ್ಟಾಗಿರುವಂಥ ನೋಡಿಕೊಂಡು ಮಕ್ಕಳನ್ನ ಕರ್ಕೊಂಬರೋದಕ್ಕೆ, ಆಮೇಲೆ ಅದಕ್ಕೆ 5 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಡ್ರೈವರ್ನೇ ಮಡಿಕೊಬೇಕು ಅಂತ ನಮ್ಮ ಫೈಂಡಿಂಗ್ಸ್ ಇದೆ, ರೂಲ್ಸ್ ಇದೆ, RTA ರೂಲ್ಸ್, ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಜೊತೆಗೆ ಸರ್, ಈ ಮಾಕೇನಹಳ್ಳಿ ಕ್ರಷರ್ ಭಾಗದಲ್ಲಿ ಹಲವಾರು ಲಾರಿಗಳು ಟಾರ್ಪಲ್ ಅನ್ನು ಹಾಕ್ದಂಗೆ ಕ್ರಷರ್ಗಳಲ್ಲಿ ವ್ಯವಸಾಯ ಎಲ್ಲ ತುಂಬ್ಕೊಂಡು ಹೋಗ್ತಾರೆ. ಬೇರೆ ವಾಹನದವ್ರಿಗೆ ತೊಂದರೆ ಆಗ್ತಾ ಇದೆ ಸರ್, ಅದ್ರ ಬಗ್ಗೆ? ಅಲ್ಲ, ಅದ್ರ ಮೇಲೆ ನಮ್ಮ ಕಂಪ್ಲೇಂಟ್ ಬಂದಾಗ ನಾವು ಹೋಗಿ ಕೇಸ್ಗಳು ಬರಿತಾ ಇದ್ದೀವಿ. ನಾವು ಅದ್ರ ಮೇಲೆ ಅದನ್ನ ಹೋಗಿ ಇಮಿಡಿಯೇಟ್ ಟಾರ್ಪಲ್ ಹಾಕಿಲ್ಲ ಅಂದರೆ ಅದು ಆ ಥರದ್ದೆಲ್ಲ ನಾವು ಕೇಸ್ಗಳು ನಾವು ಬರಿತಾ ಇದ್ದೀವಿ. ಸುಮಾರು ಕೇಸ್ಗಳನ್ನ ತಾವು ಹಾಕಿರ್ತೀರಿ ಕೂಡ. ಆದ್ರೂ ಕಂಟಿನ್ಯೂ ಅಲ್ಲ, ನಮ್ಮದು ಏನಾಗಿದೆ, ಈ ಮೈನ್ಸ್ ಆ್ಯಂಡ್ ಜಿಯಾಲಜಿಗೂ ಬರ್ತದೆ. ನಮ್ಮ ಇಲಾಖೆಗೆ ಏನು ಬರುತ್ತೋ ಅದನ್ನು ನಾವು ಮಾಡಿ, ನೀವು ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವ್ರಿಗೂ ಬರ್ತದೆ. ಅವ್ರೂ ನೀವು ಅವು ಮಾಡಿದ್ರೆ ಅವ್ರೂ, ಯಾಕೆಂದರೆ ಈ ಕ್ರಷರ್ಗಳ ಮೇಲೆ ಭಾರಿ ಹಕ್ಕಿರೋದೇ ಅವ್ರಿಗೆ ನೀವು ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ ಅವರು ಆ ಕ್ರಷರೇ ಮುಚ್ಚಿಸ್ತಾರೆ. ಆ ಥರ ಏನಾದರೂ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡಿದ್ರೆ ನಾವೇನು ಮೋಟರ್ ವೆಹಿಕಲ್ ರೂಲ್ಸ್ ಏನು ವೈಲೇಷನ್ ಮಾಡಿದ್ರೆ ವಿ ಕ್ಯಾನ್ ಬುಕ್ ದಿ ಕೇಸಸ್. ಸರ್, ಈ ಕಡೆ ನೋಡಿ, ಎಲ್ಲ ನಿಂತ್ಕೊಳ್ಳಿ. ಸುಧಾಕರ್, ಸ್ವಲ್ಪ ಹತ್ರ ಹೋಗಿ, ಇನ್ನೂ ಹತ್ರ ಹೋಗಿ. ತುಂಬಾ ಕನೆಕ್ಟ್ ಆಗಿರುತ್ತೆ. ಆದ್ರೆ ಅಪಘಾತ ಅನ್ನೋದು 3 ಅಕ್ಷರ. ಈ ಅಪಘಾತ ಯಾಕಾಗ್ತಿದೆ, ಏನಕ್ಕಾಗ್ತಿದೆ, ಇದು ಇವತ್ತು ನಮ್ಮ ಯುವ ಪೀಳಿಗೆಗಳಿಗೆ ಅದನ್ನ ತಿಳಿಸೋದು ಬಹಳ ಬಹಳ ಮುಖ್ಯ. ಆಕ್ಚುಲಿ ಈ ರಸ್ತೆ ಸುರಕ್ಷತಾ ಕಾರ್ಯಕ್ರಮಕ್ಕೆ ದಿನೇಶ್ ಅವರು ನಮ್ಮ ಮನೆಗೆ ಬಂದು ನನ್ನ ಕರೆದಾಗ ನನಗೆ ಬಹಳ ಸಂತೋಷ ಆಯ್ತು. ಸರ್, ಇದು ಒಂದು ಒಳ್ಳೆ ಕಾರ್ಯಕ್ರಮ ಸರ್, ನನ್ನ ವರ್ಷದ ಮೊದಲನೇ ಇದು ಕಾರ್ಯಕ್ರಮ ಅಂತ ಇದು ಒಂದು ಅದ್ಭುತ ಕಾರ್ಯಕ್ರಮ. ಇದು ದೊಡ್ಡ ಮಟ್ಟದಲ್ಲಿ ಆದ್ರೆ ನಾವು ಏನೋ ಒಂದು ಮಾಡಿದ್ವಿ, ಒಂದು ಒಳ್ಳೆ ಕೆಲಸ ಮಾಡಿದ್ವಿ. ಯಾಕೆಂದ್ರೆ ಈಗ ನಾನೊಬ್ಬ ನಟ, ಸೆಲೆಬ್ರಿಟಿ ಅಂತ ನನ್ನ ಕರೀತಾರೆ. ನಾವು ಜನಗಳಿಂದ ಏನ್ ತಗೊಂಡಿದ್ವಿ ಅನ್ನೋದಕ್ಕಿಂತ ಜನಗಳಿಗೆ ನಾವು ಏನ್ ಕೊಡ್ತಾ ಇದ್ದೀವಿ, ಏನ್ ಮೆಸೇಜ್ ಕೊಡ್ತಾ ಇದ್ದೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಇವತ್ತು ನ್ಯಾಷನಲ್ ಹೈವೇ ಪ್ರಾಧಿಕಾರದ ಪ್ರಕಾರ ಇಡೀ ಇಂಡಿಯಾದಲ್ಲಿ ಮಿನಿಮಮ್ 200 ಜನ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾ ಇದ್ದಾರೆ. ಅದು ವರ್ಷದ ಸಂಖ್ಯೆ ನೋಡಿದಾಗ ಅದು ಲಕ್ಷ ದಾಟಿದೆ. ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಟ್ರಾಫಿಕ್ ಇಂದ ಹಿಡಿದು ಮತ್ತೆ ಈ ತರದ ಆಕ್ಸಿಡೆಂಟ್ ಎಲ್ಲ ಹಿಡಿದು ಅಂತ ಹೇಳಿದ್ರೆ ನಮ್ಮ ಇಂಡಿಯಾ ನಂಬರ್ 1 ಅಲ್ಲಿ. ಗ್ಲೋಬಲಿ ಈ ತರದ ಆಕ್ಸಿಡೆಂಟ್ಗಳೇ ಇಲ್ಲ, ಎಲ್ಲೋ ಆ ಕಡೆ ಈ ಕಡೆ ಅನ್ನೋ ಒಂದೇ ಒಂದು ಕಂಟ್ರಿ ಅಂದ್ರೆ ಅದು ನಾರ್ವೆ. ಯಾಕೆ ಅವ್ರಿಗೆ ಸಾಧ್ಯ, ಯಾಕೆ ನಮಗೆ ಸಾಧ್ಯ ಆಗಿಲ್ಲ? ಯಾವುದೇ ಒಂದು ಒಳ್ಳೆಯದನ್ನ ಅದು ಎಲ್ಲೇ ಇರಲಿ, ಅದನ್ನ ನಾವು ದೂರದೃಷ್ಟಿಯಿಂದ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ತಪ್ಪೇ ಇಲ್ಲ ಸರ್. ನಾನು ನನ್ನ ಸ್ವಂತ ಅನುಭವದ ಮಾತನ್ನ ಒಂದು ಹೇಳಕ್ ನಾನು ಇಷ್ಟಪಡ್ತೀನಿ. ನಾನು ಲಾಸ್ಟ್ ಒಂದು ಸಿನಿಮಾನ ಬ್ಯಾಂಕಾಕಲ್ಲಿ ಶೂಟ್ ಮಾಡ್ತಾ ಇದ್ದೆ. ಶೂಟ್ ಮಾಡುವಾಗ ನಾನು ಆ ಡ್ರೈವರ್ಗೆ ಹೇಳಿದೆ, ಭಯ ಸ್ವಲ್ಪ ಒಂದು 50 ಅಡಿ ಹಿಂದೆ ತಗೊಳ್ಳಿ, ನಾನು ಅಲ್ಲಿ ಲೆಫ್ಟ್ಗೆ ಹೋಗ್ಬೇಕಾಗಿತ್ತು ಅಂತ. ಅವನು, ಸರ್ ಅಲ್ಲಿ ಟ್ರಾಫಿಕ್ ಇಲ್ಲ, ಏನಿಲ್ಲ, ನೋ ನಾವು ಹಂಗೆ ಹೋಗಂಗಿಲ್ಲ ಅಂದ್ಬಿಟ್ಟು ಮತ್ತೆ 2 ಕಿಲೋಮೀಟರ್ ಸುತ್ತಾಕೊಂಡ್ಬಂದು ಅಲ್ಲಿ ಲೆಫ್ಟ್ ತಗೊಂಡ. ನನಗೆ ಅದು ಆಶ್ಚರ್ಯ ಆಯ್ತು. ಯಾಕಂದ್ರೆ ನಮ್ಮಲ್ಲಿ ಯಾವುದೇ ತರ ಬೋರ್ಡ್ ಹಾಕಿರ್ಲಿ, ಏನೇ ಹಾಕಿರ್ಲಿ, 50 ಇಲ್ಲ ಅಂದ್ರೆ 1 ಕಿಲೋಮೀಟರ್ ಬೇಕಾದ್ರೆ ರಿವರ್ಸಲ್ ಹೊಟ್ಟೋಗ್ಬಿಟ್ಟು ಅಲ್ಲಿ ಲೆಫ್ಟ್ ತಗೊಂಡು ಹೊಟ್ಟೋಗ್ತೀವಿ. ಬಟ್ ಅವ್ರಿಗೆ ಯಾವ ತರ ಒಂದು ಮೈಂಡ್ ಸೆಟ್ ನ ಸ್ಟ್ರಾಂಗ್ ಮಾಡಿರ್ತಾರೆ ಅನ್ನೋದು ನನಗೆ ಅದು ಸ್ವಲ್ಪ ಯೋಚನೆ ಮಾಡಿದೆ. ಮತ್ತೆ ಇದು ಒಂದೊಂದು ಇನ್ಸಿಡೆಂಟ್ಗಳು ನನಗೆ ಟಚ್ ಆಗಿದ್ದನ್ನ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಮಧ್ಯರಾತ್ರಿ ನಾವು ಬರುವಾಗ ಸರ್ 12 ಗಂಟೆ 1 ಗಂಟೆ ಯಾವ ಸಿಗ್ನಲ್ ಅಲ್ಲೂ ಟ್ರಾಫಿಕ್ ಇಲ್ಲ, ಜನ ಇಲ್ಲ, ಏನಿಲ್ಲ. ಬಟ್ ಆದ್ರೆ ಆ ಡ್ರೈವರ್ ಅವನು ಗ್ರೀನ್ ಸಿಗ್ನಲ್ ಬಿದ್ದ ಮೇಲೆ ಗಾಡಿ ಮೂವ್ ಮಾಡ್ತಾ ಇದ್ದ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಯಾಕಂದ್ರೆ ನಾವು ಒಂದು ವಾರ ಶೂಟಿಂಗ್ ಮಾಡಿದ್ಮೇಲೆ ಅವ್ರನ್ನ ಸ್ವಲ್ಪ ತರ ತುಂಬಾ ಫ್ರೆಂಡ್ಲಿ ಆಗ್ಬಿಡ್ತಾರಲ್ಲ, ಯಾರು ಇಲ್ಲ ನಡಿಯಪ್ಪ, ನೀನ್ ಬೇರೆ ಒಂದು ಅರ್ಧ 10 ನಿಮಿಷ ನಿಲ್ಸ್ಕೊಳ್ತೀನಿ ಅಂದ್ರೆ, ನೋ ವಿ ಶುಡ್ ನಾಟ್ ಗೋ ಅಂತ. ಅದೆಲ್ಲ ನೋಡಿದಾಗ ನಿಜವಾಗ್ಲೂ ಅದೇನ್ ತರ ಅವರಿಗೆ ಪ್ರೇರಣೆ. ಅದಕ್ಕೆ ಪ್ರತಿಯೊಂದು ದೇಶಕ್ಕೂ ಆ ದೇಶದ ಒಂದು ಕಾನೂನು ಇರುತ್ತೆ. ಆ ಕಾನೂನ ಹೆಂಗೆ ತಲುಪಿಸೋದು? ಇವಾಗ ಸರ್ ನಾನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾವೆಲ್ಲ ಓದುವಾಗ ನನಗೆ ಸ್ಪೆಷಲಿ ಗೊತ್ತಿಲ್ದಿರೋ ವಿಷಯಗಳನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಗೆ ಆಕ್ಚುಲಿ ಮೀಸೆ ದಾಡಿ ಬಂದ್ಮೇಲೆ ನಮ್ಗೆ ಅವೆಲ್ಲ ತಿಳ್ಕೊಳಕ್ ಸಾಧ್ಯ ಆಗ್ತಿತ್ತು. ನಿಮ್ಗೆ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಈಗ ಅರ್ಥ ಆಗಿದೆ ಸರ್. ಹೈಸ್ಕೂಲ್ ಮಕ್ಕಳು ಎಲ್ಲವನ್ನೂ ಹೇಳ್ತಾರೆ. ನೀವು ಯಾವ ತರ ಸಬ್ಜೆಕ್ಟ್ ತಗೊಳ್ಳಿ, ಎಲ್ಲಾ ಸಬ್ಜೆಕ್ಟ್ ಅವ್ರಿಗೆ ಗೊತ್ತಿದೆ. ಏನಕ್ಕಂದ್ರೆ ಇವಾಗ ನಮಗೆ ಸಿಗ್ತಾರೋ ಫೆಸಿಲಿಟೀಸ್, ಗೂಗಲ್ ಇದೆಲ್ಲ ಅವ್ರು ಅಷ್ಟು ಚೂಟಿ ತಂದಿಂದ ಕಲಿಯುವಾಗ
ನಮ್ಮ ದೇಶದ ಆ, ಆ, ಏನಿದೆ ಕಾನೂನ ನಾವು ಯಾಕೆ ತಿಳ್ಕೊಳ್ತಾ ಇಲ್ಲ. ಆಮೇಲೆ ಅದನ್ನ ನಾವು ಅವ್ರಿಗೆ ಕರೆಕ್ಟಾಗಿ ಹೇಳ್ತಾ ಇಲ್ವಾ. ಸೊ ಇವತ್ತು ಎಲ್ಲೆಲ್ಲಿ ಮಕ್ಕಳದು ಶಾಲೆಗಳಿದೆ, ಹೈಸ್ಕೂಲಲ್ಲೇ ಇದು ಸ್ಟಾರ್ಟ್ ಆಗ್ಬೇಕು ಸರ್. ಏನು ಇದ್ರದ್ದೇ ಒಂದು ಒಂದು ಇದನ್ನ ಅವರಿಗೆ ನಮ್ಮ ದೇಶದ ಕಾನೂನು, ಇವಾಗ ಎಕ್ಸಾಂಪಲ್ ಸರ್, ಇವತ್ತೊಂದೇ ವಿಷಯನೇ ನಾವು ತಗೊಳ್ಳೋಣ. ಏನಕ್ಕೆ ರಸ್ತೆಯಲ್ಲಿ ಅಪಘಾತ ಆಗ್ತಾ ಇದೆ, ಯಾಕೆ, ಏನು, ಅವ್ರಿಗೆ ಆ ತಿಳುವಳಿಕೆ ಮಾಡ್ಕೊಡೋದಿದೆಯಲ್ಲ, ಅದು ಬಹಳ ಮುಖ್ಯ. ಆಮೇಲೆ ನಾವು ಮಾತಾಡೋದಕ್ಕಿಂತ ಸರ್, ಇವತ್ತು ಡಿಜಿಟಲ್ ಯುಗದಲ್ಲಿ ನಾವು ಇರೋದ್ರಿಂದ ಪ್ರತಿ ಸ್ಕೂಲಲ್ಲೂ ಒಂದು ಚಿಕ್ಕದಾಗ ಒಂದು ಮಾನಿಟರ್ ತರ ಹಾಕಿ ಎಲ್ಲೆಲ್ಲಿ ಏನೇನ್ ಆಗ್ತಿದೆ ಅನ್ನೋದನ್ನ ಒಂದು 10 ನಿಮಿಷ ಅವ್ರಿಗೆ ಲೈವ್ ನ ತೋರಿಸಿದಾಗ ಸರ್, ಅದ್ರಲ್ಲಿ ಯಾರಾದ್ರೂ ಒಂದು 5 ಜನ ಸೀರಿಯಸ್ ಆದ್ರೂ ಅದೇ ಒಂದು ದೊಡ್ಡ ಸಾಧನೆ ಅಂತ ನಾನು ಫೀಲ್ ಆಗೋದು. ಆ ತರದ್ದು ಒಂದು, ಇವಾಗ ನಾವು ಬಾಯಲ್ಲಿ ಏನ್ ಮಾತಾಡ್ತೀವಿ ಸರ್, ಗಮನ ಎಲ್ಲೋ ಇರುತ್ತೆ. ಇವತ್ತು ಆ ಮೊಬೈಲ್ ಬಂದು ಅದು ಎರಡು ಒಂದು ಒಳ್ಳೇದು ಇದೆ, ಅದ್ರಲ್ಲಿ ಕೆಟ್ಟದ್ದು ಇದೆ. ಕಾನ್ಸಂಟ್ರೇಷನ್ ಫುಲ್ ಮಾಡೋದು ಇದೆಯಲ್ಲ, ಬಹಳ ಕಷ್ಟ ಇದೆ. ಯಾಕಂದ್ರೆ ನಾನು ಉದಾಹರಣೆಗೆ ನನ್ನ ಮಕ್ಕಳಿಗೆ ಹೇಳ್ತೀನಿ, ದಿನ ಹೋಗಪ್ಪ ಅದೇನಂತ ತಂದ್ಬಿಡ ಅಜ್ಜಿ ಹೇಳೋದು ಅಂತೆ, ಗಾಡಿ ಸ್ಟಾರ್ಟ್ ಮಾಡ್ತಾನೆ, ಹೆಲ್ಮೆಟ್ ಹಾಕೊಂಡು ಹೋಗ, ಇಲ್ಲಿ ಯಾರು ಹಿಡಿತಾರೆ ಪಾಪ ಅಂತ ಹೇಳ್ತಾನೆ. ಅದು ಇಲ್ಲಿ ಯಾರು ಹಿಡಿತಾರೆ, ಅಲ್ಲಿ ಯಾರು ಹಿಡಿತಾರೆ ಅಂತಲ್ಲ, ಅದು ಕಾನೂನು ಮಾಡಿದಾಗ ಅದನ್ನ ಹಾಕೋಬೇಕು. ಅವಾಗ ಏನಾಗುತ್ತೆ, ನಮಗೂ ಸ್ವಲ್ಪ ಬೇಜಾರಾಗುತ್ತೆ. ಸರ್, ನಾನು ಲೈಸೆನ್ಸ್ ತಗೊಂಡು ಇವತ್ತಿಗೆ 43 ವರ್ಷ ಆಯ್ತು ಸರ್. ನನಗೆ ಇವಾಗ 63. ಲೈಸೆನ್ಸ್ ತಗೊಂಡಿದ್ದು 19 ನಾವು ಲೈಸೆನ್ಸ್ ತಗೊಂಡ್ವಿ ಜಯನಗರ RTO. ಇವತ್ತವರೆಗೂ ಸರ್ ಒಂದು ಡಾಟ್ ನಾವು ತಗೊಂಡಿಲ್ಲ. ಏನಕ್ಕೆ ಅಂದ್ರೆ ನಮಗೂ ನಾವೇನೆ, ಆಗ ನಮ್ಮ ತಂದೆಯವ್ರು ಹೇಳಿದ್ ಮಾತ್ರ ನಾವು ಕಿವಿಯಲ್ಲಿ ಮಾಡಿಕೊಂಡು, ಇವತ್ತು ನಾನು ಹೈವೇನಲ್ಲಿ ಗಾಡಿ ಎತ್ಕೊಂಡೋದ್ರೆ 80 ಮೇಲೆ ಹೋಗಲ್ಲ ಸರ್. ಯಾರು ಎಷ್ಟೇ ಫಾಸ್ಟಲ್ಲಿ ಹೋಗ್ಲಿ, ಏನೇ ಮಾಡ್ಲಿ, ಇವತ್ತು ರೋಡ್ಗಳೆಲ್ಲ ದೊಡ್ಡದಿದೆ, ಆದ್ರೂ ಆ ಥರದ್ದು ಏನೋ ಒಂದು ಚಿಕ್ಕ ಒಂದು ನಮಗ್ ನಾವೇ ಯಾವ್ದು ಒಳ್ಳೇದು ಕೆಟ್ಟದ್ದು ಅನ್ನೋದನ್ನ ಎಷ್ಟು ಜನ ಅದನ್ನ ಸ್ಟಡಿ ಮಾಡ್ತಾರೆ ಸರ್. ಇವತ್ತು ಮುಖ್ಯವಾಗಿ ಆಕ್ಸಿಡೆಂಟ್ಗಳು ಏನ್ ಕಾರಣ? 3 ಸರ್. ಒಂದು, ಆಲ್ಕೋಹಾಲ್ ತಪ್ಪು ಅಂತ ನಾನು ಹೇಳಲ್ಲ, ಓವರ್ ಆಲ್ಕೋಹಾಲ್. ಆಮೇಲೆ ಇವಾಗ ಇನ್ನೊಂದು ಬಂದಿರೋದು ಡ್ರಗ್ಸ್. ಯಾವ್ದ್ರಲ್ಲಿ ನೋಡು ಅದ್ರ ಏನ್ ಮೇನ್ ಆಗಿ ಅಟ್ರಾಕ್ಟ್ ಮಾಡ್ತಿರೋದು ಯುವ ಪೀಳಿಗೆಗಳಿಗೆ ಓವರ್ ಡೋಸ್. ಇದೆಲ್ಲ ತಗೊಂಡಾಗ ಸರ್, ಅವ್ರಿಗೆ ಇದು ಮಾಡೋದಲ್ದೆ ಎದುರುಗಡೆ ಯಾರು ಹೇಳ್ತಾರೋ ಅವ್ರಿಗೂ ಅದು ಹಾನಿಕರ ಅಲ್ಲ. ಆಮೇಲೆ ಓವರ್ ಸ್ಪೀಡ್, ಅದು ಎಕ್ಸ್ಲೇಟರ್ ಕೊಟ್ಟಿಗೆ, ಯಾವುದೇ ಗಾಡಿ ಎಕ್ಸ್ಲೇಟರ್ ಕೊಟ್ರೆ ಆರುತ್ತೆ ಜಿಂಕೆ ತರ. ವಾಟ್ ಅಬೌಟ್ ಎನಿಥಿಂಗ್ ಹ್ಯಾಪನ್ಸ್. ಸೊ ಇದನ್ನ ಹೆಂಗೆ ನಾವು ತಡೆಗಟ್ಬೋದು? ಏನು ಇದನ್ನ ಏನ್ ಗೊತ್ತಾ ಸರ್, ನಾವು ಸುಮ್ಮನೆ ಏನೋ ಒಂದಿನ ಇದೊಂದು ಕಾರ್ಯಕ್ರಮ ಅಂತ ಮಾಡಿ ಅದನ್ನ ಮರೆಯೋದಕ್ಕಿನ್ನ ಇದನ್ನ ಸ್ಟಿಲ್ ಇಟ್ ಇಸ್ ನಾಟ್ ಲೇಟ್ ಸರ್. ಅದು ಪ್ರತಿಯೊಂದೂ ಮಕ್ಕಳಿಂದ ಅದು ಬಂದಾಗ ದೇಶದ ಕಾನೂನು ಅವ್ರು ಎಷ್ಟು ಸೀರಿಯಸ್ ಆಗಿ ತಗೋಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ತಾ ಹೋದ್ರೆ ಅದು ತುಂಬಾ ಒಳ್ಳೇದಾಗತ್ತೆ ಅಂತ ನಾನು ಫೀಲ್ ಆಗೋದು. ಆ ಒಂದು ಇದಕ್ಕೆ ಸೆಲೆಬ್ರಿಟಿಗಳು ಯಾರೇ ಆಗಿರ್ಲಿ ಸರ್, ಈಗ ನಾವು ಸಿನಿಮಾದಲ್ಲಿ ಇರೋರ್ನ ಸೆಲೆಬ್ರಿಟಿ ಅಂತೀವಿ, ಸ್ಪೋರ್ಟ್ಸ್ ನಲ್ಲಿ ಇರೋರ್ನ ಸೆಲೆಬ್ರಿಟಿ ಅಂತೀವಿ, ಅಂಥವ್ರನ್ನೆಲ್ಲ ಒಗ್ಗೂಡಿಸಿ ಈ ತರದ ಒಂದು ಕಾರ್ಯಕ್ರಮನ ಇನ್ನೂ ದೊಡ್ಡ ಮಟ್ಟದಲ್ಲಿ ಎತ್ಕೊಂಡು ಹೋದ್ರೆ ಆ ದೇಶದ ಕಾನೂನು ಅವ್ರಿಗೆ ತಿಳಿಸಿ ಸ್ಕೂಲಿಂದಲೇ ಅದನ್ನ ಅವ್ರಿಗೆ ಪ್ರೇರಣೆ ಕೊಡ್ತಾ ಹೋಗ್ಬೇಕು. ಯಾಕೆಂತ ಹೇಳಿದ್ರೆ ಸರ್, ಇವತ್ತು 2 ವೀಲರ್ಸ್ ಜಾಸ್ತಿ ಇದೆ, ಆಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳು ಬಂದಿದೆ, ಅದು ನಿಜವಾಗ್ಲೂ ಒಳ್ಳೇದು. ಬಟ್ ಯಾವುದೇ ವೆಹಿಕಲ್ ಬಂದ್ರು ನಾವು ರಸ್ತೆ ಮೇಲೆ ಹೇಗೆ ತಗೊಂಡೋಗ್ಬೇಕು ಅನ್ನೋ ಒಂದು ಆ ಜ್ಞಾನೋದಯನ ನಾವು ಮಕ್ಕಳಿಗೆ ತುಂಬಬೇಕು. ಅಲ್ಲಿಂದ ನಾವು ಪರ್ಫೆಕ್ಟ್ ಮಾಡ್ತಾ ಬಂದ್ರೆ ಸರ್, ಈಗ ನಮ್ಮಲ್ಲಿ ಹಿರಿಯರಿಗೆ ನಾನು ಹೇಳೋದು ಸರ್, 60 ವರ್ಷದಲ್ಲ ಆದ್ಮೇಲೆ ಇನ್ನೇನ್ ಸರ್, ಇನ್ನು ಅವ್ರನ್ನ ಪಾಠ ಹೇಳ್ಕೊಟ್ಬಿಟ್ಟು ಏನ್ ಮಾಡೋದಿದೆ? ನಾವು ಹೇಳ್ಕೊಟ್ಟಿಲ್ಲ ಅದೊಂದು ಪಾಪ ಅವ್ರು ಸ್ಲೋ ಆಗಿ ಹೋಗ್ತಾರೆ. ಯಂಗ್ಸ್ಟರ್ಸ್ ನಲ್ಲಿ ಮನೆ ಬಿಡ್ತಾ ಇದ್ದಂಗೆ ಗೇಟ್ ಇಂದನೇ ಬೀಲಿ ಮಾಡ್ಕೊಂಡ್ ಬರ್ತಾರೆ. ಆಮೇಲೆ ಒಬ್ರಿಗೊಬ್ರು ರೇಸಿಂಗ್. ಆಮೇಲೆ ಕೆಲವು ಸತಿ ಏನಾಗಿದೆ ಸರ್, ಅದೊಂದು ರಾಂಗ್ ಥಿಂಕಿಂಗ್ ಇದೆ. ಬೆಳಿಗ್ಗೆ ಇವತ್ತು ಯಾವ ಗಾಡಿನ ಇರಲ್ಲ, ನುಗ್ಗಮ್ಮ ಅಂತಾರೆ. ಇನ್ನೊಬ್ಬನು ಅದೇ ತರ ಯೋಚನೆ ಮಾಡಿದಾಗ್ಲೇ ಅದು ಆಕ್ಸಿಡೆಂಟ್ ವಿಲ್ ಗೆಟ್ ಮೀಟ್. ಜಾಸ್ತಿ ಆಕ್ಸಿಡೆಂಟ್ ಆಗೋದೇ ಟ್ರಾಫಿಕ್ ಟೈಮಲ್ಲ ಸರ್. ಈಗ ನೀವು ಪೀಕ್ ಅವರ್ಸ್ ಅಲ್ಲಿ ಹೋಗಿ, ನಾವು ಸೈಲೆಂಟ್ ಆಗಿ ಒಂದ್ ಗಾಡಿಯಿಂದನೇ ಹೋಗ್ತೀವಿ. ಏನಕ್ಕಂದ್ರೆ ಅದು ಪೀಕ್ ಅವರ್ಸ್. ಪೀಕ್ ಅವರ್ಸ್ ಇದ್ದೇ ಇದ್ದಾಗ ಆಕ್ಸಿಡೆಂಟ್ಗಳಾಗದೆ ಜಾಸ್ತಿ. ಲಾರಿಯವನು ಜೋರಾಗಿ ಬರ್ತಾನೆ, ಯಾರು ಇರಲ್ಲ ಅಂತ ಬಂದಿಸ್ಬಿಡಲ್ಲ, ಟರ್ನ್ ಮಾಡ್ತಾನೆ, ಇನ್ನೊಬ್ರು ಟರ್ನ್ ಮಾಡ್ತಾರೆ. ಈ ತರದ್ದು ಸರ್ ಏನಕ್ಕೆ ಆಗ್ತದೆ, ಆಗೋದು ಒಂದು ಕ್ಷಣದಲ್ಲಿ ಆಗೋದು. ಇದನ್ನ ನಾವ್ ಹೆಂಗೆ ತಡೆ ಮಾಡಿ ಅದನ್ನ ನಿಲ್ಲಿಸ್ಬೇಕು? ಒಂದು ಶಿಸ್ತು ಭದ್ರವಾದಂತ ಒಂದು ಕಾನೂನು ತಂದು, ಆಮೇಲೆ ನಮ್ಮ ಏನು ಇವತ್ತು TV ಮಾಧ್ಯಮದಿದೆ, ಅವ್ರದ್ದು ವಿಜುವಲ್ ಕಂಟೆಂಟ್ ಇರೋದ್ರಿಂದ ಇದ್ರ ಬಗ್ಗೆ ನಾವು ಜಾಸ್ತಿ ಒಂದು ಅಲ್ಲೂ ಪೇಡ್ ಅನ್ನೋದಕ್ಕಿಂತ ವಿತೌಟ್ ಪೇಡ್ ಕಾರ್ಯಕ್ರಮದೆಲ್ಲ ಅವೆಲ್ಲಾನು ಬಂತು ಅಂತ ಹೇಳಿದ್ರೆ, ಯಾರಿಗೋ ಒಂದು 10 ಜನಕ್ಕೆ 100 ಜನಕ್ಕೆ ಆದ್ರೂ ತಲುಪಿದ್ರು ಎಲ್ಲೋ ಒಂದಿನ ನಮ್ದು ಒಂದು ಶಿಸ್ತುಬದ್ಧವಾಗಿರುವಂತ ಒಂದು ಕ್ರಮ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ನೆಲಮಂಗಲದ RTO ಕಚೇರಿ ಅವರಿಗೆ ನನ್ನ ಧನ್ಯವಾದ ತಿಳಿಸ್ತಾ ನನ್ನ ಮಾತು